8ನೇ ತಾರೀಕು ಆಚರಣೆ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ಗುಲ್ಬರ್ಗಲ್ಲಿದ್ದೆ ಅವತ್ತು, ಅಲ್ಲೇ ಮಾಡ್ದು. ಸೊ ಇವತ್ತು ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾ ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕರೆದಿದ್ದೀವಿ. ಅದಾದ್ಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಬಿಜೆಪಿ ಚುನಾವಣೆಗೆ ಖಂಡಿತ ನಾವು BBMP ಚುನಾವಣೆ ಮಾಡಲೇಬೇಕು. ನಿಮಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು. ಆದ್ಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಸರ್, ಮುಸ್ಲಿಮರಿಗೆ 4% ರಿಸರ್ವೇಷನ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, ನಾಳೆ ಬಿಲ್ ಆಗುತ್ತೆ. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? 4% ಅನ್ನೋದು ಸುಳ್ಳು. ಇನ್ನೆಷ್ಟು ಪರ್ಸೆಂಟ್ ಸರ್? ಅಲ್ಪಸಂಖ್ಯಾತರಿಗೆ ಅಂತಿದೆ. ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಇದೆ. ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಇರ್ತಾರೆ, ಜೈನ್ಸ್ ಇರ್ತಾರೆ, ಪಾರ್ಸೀಸ್ ಇರ್ತಾರೆ, ಸಿಖ್ಸ್ ಇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಒಳ್ಳೆಕೆ ರಾಜಕಾರಣ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ಮನ್ನ ನೆನೆಸ್ಕೊತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾರೆ. ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದ್ದೀವಿ. ಅವ್ರಿಗೆ ಒಂದು ಅವ್ರು ಬದುಕೋಬೇಕಲ್ಲ. ಸರ್, ಹಾಗೆ ಕೆಲವು ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕಸ ವಿಲೇವಾರಿ ವಿಚಾರದಲ್ಲಿ ಯಾವ ಪಕ್ಷಿ ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್? ಈಗ ಎಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸರ್, ಈಗ ಸರ್ ತಮಿಳ್ನಾಡು ಹೋಗ್ತಾ ಇದ್ದಾರೆ ಸರ್, ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಗೊತ್ತಾ ಇದ್ದೀನಿ. ಸರ್ಕಾರದ ಏನು ಸರ್ ಸ್ಟ್ಯಾಂಡ್ ಏನು ಸರ್ ಈ ವಿಚಾರದಲ್ಲಿ? ತಿಳಿಸ್ತೀನಿ. 8ನೇ ತಾರೀಕು ಆಚರಣೆ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ಗುಲ್ಬರ್ಗಲ್ಲಿದ್ದೆ ಅವತ್ತು, ಅಲ್ಲೇ ಮಾಡ್ದು. ಸೊ ಇವತ್ತು ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾ ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕರೆದಿದ್ದೀವಿ. ಅದಾದ್ಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಬಿಜೆಪಿ ಚುನಾವಣೆಗೆ ಖಂಡಿತ ನಾವು BBMP ಚುನಾವಣೆ ಮಾಡಲೇಬೇಕು. ನಿಮಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು. ಆದ್ಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಸರ್, ಮುಸ್ಲಿಮರಿಗೆ 4% ರಿಸರ್ವೇಷನ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, ನಾಳೆ ಬಿಲ್ ಆಗುತ್ತೆ. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? 4% ಅನ್ನೋದು ಸುಳ್ಳು. ಇನ್ನೆಷ್ಟು ಪರ್ಸೆಂಟ್ ಸರ್? ಅಲ್ಪಸಂಖ್ಯಾತರಿಗೆ ಅಂತಿದೆ. ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಇದೆ. ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಇರ್ತಾರೆ, ಜೈನ್ಸ್ ಇರ್ತಾರೆ, ಪಾರ್ಸೀಸ್ ಇರ್ತಾರೆ, ಸಿಖ್ಸ್ ಇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಒಳ್ಳೆಕೆ ರಾಜಕಾರಣ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ಮನ್ನ ನೆನೆಸ್ಕೊತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾರೆ. ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದ್ದೀವಿ. ಅವ್ರಿಗೆ ಒಂದು ಅವ್ರು ಬದುಕೋಬೇಕಲ್ಲ. ಸರ್, ಹಾಗೆ ಕೆಲವು ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕಸ ವಿಲೇವಾರಿ ವಿಚಾರದಲ್ಲಿ ಯಾವ ಪಕ್ಷಿ ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್? ಈಗ ಎಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸರ್, ಈಗ ಸರ್ ತಮಿಳ್ನಾಡು ಹೋಗ್ತಾ ಇದ್ದಾರೆ ಸರ್, ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಗೊತ್ತಾ ಇದ್ದೀನಿ. ಸರ್ಕಾರದ ಏನು ಸರ್ ಸ್ಟ್ಯಾಂಡ್ ಏನು ಸರ್ ಈ ವಿಚಾರದಲ್ಲಿ? ತಿಳಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.